ಬಯಲಿನಲ್ಲಿ ಒಬ್ಬಂಟಿಯಾಗಿ ನಿಂತಿದ್ದಾನೆ. ಶಕ್ತಿಶಾಲಿ ಆಂಜನೇಯ ನಂಬಿದ ಭಕ್ತರ ಕಾಯುವ ಕಾಮಧೇನು ಈ ಹನುಮಂತ. ಸುತ್ತಮುತ್ತಲೂ ಬಾಟಾ ಬಯಲು, ಸುತ್ತಮುತ್ತ ಎತ್ತ ನೋಡಿದರೂ ಯಾವುದೇ ಮನೆಗಳಿಲ್ಲ. ಹಿಂದೆ ಇಲ್ಲೊಂದು ಊರಿತ್ತು ಎಂಬ ಊರಿನ ಕುರುಹಾಗಿ ಇರುವುದೇ ಒಂದೇ ಒಂದು ಈ ದೇವಸ್ಥಾನ ಹಾಗೂ ಬಿದ್ದಿರುವ ಹಳೆಯ ಮನೆಗಳು. ಮಧ್ಯಾಹ್ನ ಕಳೆದರೆ ಸಹ ಬಾರದ ಭಕ್ತರು. ಸಂಜೆಯಾಗುತ್ತಾ ಬಂದಂತೆ ಭಕ್ತರ ದಂಡೆ ಇಲ್ಲಿ ಶುರುವಾಗುತ್ತದೆ. ಇಂತಹ ಆಶ್ಚರ್ಯಚಕಿತ ಸನ್ನಿವೇಶಗಳು ಕಂಡುಬರುವುದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಧರ್ಮಪುರ ಹೋಬಳಿ ಬಾಲಿನಹಳ್ಳಿ ಬಯಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ. ಧರ್ಮಪುರ ಹಾಗೂ ಸಕ್ಕರ ಗ್ರಾಮಗಳ ನಡುವೆ ಬೆನಕನಹಳ್ಳಿ ಗೊಲ್ಲರಹಟ್ಟಿಗೆ ಹೋಗುವ ದಾರಿಯ ನಡುವೆ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿ ಬಹಳ ಕಟ್ಟುನಿಟ್ಟು, ಯಾವುದೇ ಸೂತಕ ಅಂಟು ಮುಂಟು ಸಹಿತದ ದೈವ. ರಾಗಿಯ ಕಲ್ಲು ಶಬ್ದ ಕೇಳದ, ಕೋಳಿಯ ಶಬ್ದ ಕೇಳದ ದೈವವಿದು. ಹಿಂದೆ ಇಲ್ಲಿ ಒಂದು ಬಾಲಿನಹಳ್ಳಿ ಎಂಬ ಗ್ರಾಮವಿತ್ತು. ಈ ಗ್ರಾಮದ ಜನರಿಗೆ ಈ ವಿಧವಾದ ರೀತಿ ರಿವಾಜುಗಳ ಬಗ್ಗೆ ಆಂಜನೇಯ ಸ್ವಾಮಿ ತಿಳಿಸಿದನಾದರೂ ಜನರು ಅವುಗಳನ್ನ ಪಾಲನೆ ಮಾಡದ ಕಾರಣ ಇಡೀ ಊರಿಗೆ ಸಂಕಷ್ಟ ಬಂದು, ಸಿಡುಬು ರೋಗ ಬಂದು ಊರಿಗೆ ಊರೇ ನಾಶವಾಗಿ ಹೋಗಿತ್ತು. ಜನ ಜಾನುವಾರುಗಳನ್ನ ಕಳೆದುಕೊಂಡು ಬೇರೆ ಊರುಗಳಿಗೆ ವಲಸೆ ಹೋದರು ಎಂದು ಇಲ್ಲಿನ ಸ್ಥಳ ಪುರಾಣ ತಿಳಿಸುತ್ತದೆ. ನಂತರ ಉಳಿದಿರುವುದು ಇಲ್ಲಿ ಕೇವಲ ಇಲ್ಲಿನ ಶಕ್ತಿಶಾಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮಾತ್ರ. ಬೆನಕನಹಳ್ಳಿ ಗೊಲ್ಲರಹಟ್ಟಿಯ ಪೂಜಾರರು ಇಲ್ಲಿ ಪೂಜಾರಿಕೆ ನಡೆಸಿಕೊಂಡು ಬಂದಿದ್ದಾರೆ. ಮಕ್ಕಳಾಗದ, ಮದುವೆಯಾಗದ ಸಾವಿರಾರು ಮಂದಿ ಇಲ್ಲಿನ ಮಂಜನ ಬಾವಿಯಲ್ಲಿ ನೀರು ಹಾಕಿಸಿಕೊಂಡು ಹೋದರೆ ಮಕ್ಕಳಾಗಿರುವುದು ಉಂಟು. ನಾನಾ ಕಷ್ಟಗಳನ್ನು ಹೇಳಿಕೊಂಡು ಬರುವ ಭಕ್ತರಿಗೆ ಯಾವುದೇ ಹುಸಿ ಇಲ್ಲದೆ ಪರಿಹಾರವನ್ನ ಮಾಡಿಕೊಡುತ್ತಾನೆ. ಶ್ರೀ ಆಂಜನೇಯ ಸ್ವಾಮಿ ಕಷ್ಟಗಳು ನೂರಾರು ಇರಲಿ ಪರಿಹಾರವನ್ನ ಮಾಡಿಕೊಡುವ ಈ ಶ್ರೀ ಆಂಜನೇಯ ಸ್ವಾಮಿ ಪ್ರತಿ ಶನಿವಾರ ಹಾಗೂ ಯಾವುದಾದರೂ ವಿಶೇಷ ಕಾರ್ಯಕ್ರಮಗಳಿದ್ದರೆ ಮಾತ್ರ ಬಂದು ಪೂಜೆ ಮಾಡಿ ಕೊಡುತ್ತಾರೆ. ದೇವಸ್ಥಾನದಲ್ಲಿ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರ ಸುತ್ತಮುತ್ತಲ ಎಲ್ಲಾ ಗ್ರಾಮಗಳ ಜನರು ಹರಿಸೇವೆ ಮಾಡಿಕೊಡುತ್ತಾರೆ ಹಾಗೂ ದೇವಸ್ಥಾನದಲ್ಲಿ ನಾಮಕರಣ, ಮುಂದೆ ಮದುವೆ ಹಾಗೂ ಇನ್ನಿತರ ಶಾಸ್ತ್ರಗಳು ನಡೆಯುತ್ತವೆ. ಧರ್ಮಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಈ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಅನುಕೂಲವಾಗಲಿ ಎಂದು ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಸ್ವಲ್ಪ ದಿನಗಳ ಹಿಂದೆ ಕೆಟ್ಟು ಹೋದ ಈ ಬೋರ್ವೆಲ್ ಸರಿ ಮಾಡಿಸುವ ಗೋಜಿಗೆ ಹಲವು ಬಾರಿ ಮನವಿಯನ್ನ ಮಾಡಿದರೂ ಸಹ ಗ್ರಾಮ ಪಂಚಾಯಿತಿ ಮುಂದಾಗಿಲ್ಲ. ಇನ್ನಾದರೂ ಗ್ರಾಮ ಪಂಚಾಯಿತಿ ಇತ್ತ ಗಮನ ಹರಿಸಿ ಭಕ್ತರಿಗೆ ಅನುಕೂಲವಾಗುವಂತೆ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕಾಗಿ ಹಾಗೂ ಇಲ್ಲಿ ಬಂದು ಉಳಿದುಕೊಳ್ಳುವ ಭಕ್ತರಿಗೆ ವಸತಿ ಸೌಕರ್ಯ ಮಾಡಿಕೊಡಲು ಸ್ಥಳೀಯ ಜನಪ್ರತಿನಿಧಿಗಳು ಮುಂದಾಗಬೇಕು. ಸಾರ್ವಜನಿಕರು ಭಕ್ತಾದಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ದೇವಸ್ಥಾನ ತಲುಪುವ ವಿಳಾಸ ಶ್ರೀರಾ ಧರ್ಮಪುರ ಮಾರ್ಗದಲ್ಲಿ ಅಕ್ಕರ ನಂತರ 2 ಕಿಲೋಮೀಟರ್ ತೆರಳಿದರೆ ಬಲಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಎಂಬ ದೇವರ ಚಿತ್ರ ಬರೆದಿರುವ ಫಲಕ ಸಿಗುತ್ತದೆ. ಅಲ್ಲಿಂದ ಅರ್ಧ ಕಿಲೋಮೀಟರ್ ಬಲಗಡೆಗೆ ತೆರಳಿದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಬಿಕೆಪಿ ನ್ಯೂಸ್. ನಾವು ಭೀಮಾಜರ್ ಮಕ್ಕಳು, ನಮ್ಮ ತಾತಾರು ಮಹಾರಾಜ ಅಂತ ನಮ್ದು ಸ್ಥಳ ಇಲ್ಲೇ ಸಕ್ರ. ನಮ್ ತಾತಾರು ಹೋಗಿ ಮುಖಾವಣ ಸೇರ್ಕೊಂಡು ನಾವ್ ಅಲ್ಲೇ ಸ್ಥಳಕ್ಕೆ ಆಗ್ಬಿಡ್ತೀವಿ. ಇದು ನಮ್ ಸ್ವಂತ ಊರು, ನಮ್ ಬಂದವರಾಗಿದ್ದು ನಾವು ಬರ್ತಾ ಇದೀವಿ. ನಾವು ನಮ್ಮ ಮಂದಿರ ನಡ್ಕೊಂಡ್ರಿಂದ ನಮಗೆ ಬಹಳ ಅನುಕೂಲತೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಸಣ್ಣ ಹುಟ್ಟದಾಗಲ್ಲಿ ಬರ್ತಾ ಇದೀವಿ. ನಾವು ಸಣ್ಣ ಹುಡುಗದಲ್ಲಿ ಬರ್ತೀವಿ. ನಾವು ಅಪ್ಪಾಜಿ ನಾವು ಸಣ್ಣ ಹುಡುಗದಲ್ಲಿ ಬರ್ತಾ ಇದೀವಿ. ನಾವು ನಮ್ಗೆ ಭಗವಂತ ನಡ್ಕೊಂಡ್ಮೇಲೆ ಕಡ್ಡಿ ಕಳ್ಕೊಂಡ್ ಬರ್ತೀವಿ. ನಾವು ವ್ಯಾಪಾರ ಮಾಡ್ತೀವಿ, ಅಡಿಕೆ, ತೆಂಗು, ಮಾವು ಎಲ್ಲ ಮಾಡ್ತೀವಿ. ಎಲ್ಲದೂ ನಮ್ಗೆ ಹುಸಿ ಇಲ್ಲ. ಅವು ದೇವ್ರು ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ತಾರೆ. ಶಾರದಮ್ಮ ಅಂತ, ನಾವು ತುರುವೇಕೆರೆ ತಾಲೂಕು ಸಂಖ್ಯೆ ಊರಿಗೆ ನಮ್ಗೆ ಕೊಟ್ಟಿರೋದು, ಸಂಖ್ಯೆ ಶ್ರೀನಿವಾಸ ಊರಿಗೆ ಕೊಟ್ಟಿರೋದು. ಬಂದು ನಮ್ಮ ಬುಕ್ಕಾಪಟ್ಟಣ ತವ್ರ ಮನೆ ಆಗಿದೆ. ಅಮ್ಮಾರ್ದು ಇದು ಅಪ್ಪಾರ್ದು ತವ್ರ ಮನೆ, ಅಪ್ಪ ಅಮ್ಮಂದು ತವ್ರ ಮನೆ. ಮತ್ತೆ ನಾವು ಸುಮಾರು 40 ವರ್ಷದಿಂದಲೂ ನಾವು ಬರ್ತಾ ಇದ್ದೀವಿ. ಇದು ಅಪ್ಪ ಅಮ್ಮರ್ದು ಮನೆ ದೇವರಾಗಿದೆ. ನಮ್ಗೆ ತುಂಬಾ ಒಳ್ಳೇದಾಗಿದೆ. ಅಪ್ಪ ಅಮ್ಮಂಗೂ ಅಷ್ಟೇ ಚೆನ್ನಾಗಿ ಬೆಳೆದೈತೆ. ನಮ್ಮ ಅಂತನೆಲ್ಲ ಚೆನ್ನಾಗಿ ಬೆಳೆದಿದೆ. ಎಲ್ಲ ನಾವು ಸುಖವಾಗಿ ಚೆನ್ನಾಗಿದೆ. ಇದು ಸಕ್ರದ ಹನುಮಂತರಾಯ ಅಂತ ನಾವು ಹೆಸರು ಹೇಳ್ತೀವಿ. ನಮ್ಮೂರು ತಾವರೆಕೆರೆ, ಲಕ್ಷ್ಮೀ ದೇವಮ್ಮ ನನ್ನ ಹೆಸರು. ಈಗ ಒಂದ್ 30 ವರ್ಷದಿಂದ ಬರ್ತಾ ಇದೀವಿ ಈ ದೇವ್ರಿಗೆ. ಎಲ್ಲಾ ಈ ದೇವ್ರು ಬಹಳ ಸತ್ಯ ದೇವ್ರು. ಹೇಳಿದ್ದೆ ನಾವ್ ಕೇಳಿದ್ದೆ ಕೊಡುತ್ತೆ ವರನ್ನ. ಸತ್ಯವಾಗಿ ನಡ್ಕೊಂಬದ್ ಬೇಕು ಅಷ್ಟೇ. 3 ವರ್ಷದಿಂದ ಬರ್ತಾ ಇದ್ದೀರಾ? 30 ವರ್ಷದಿಂದ ಬರ್ತಾ ಇದ್ದೀವಿ.
30 ವರ್ಷದಿಂದ ಬರ್ತಾ ಇದ್ದೀವಿ. ಇದು ದೇವ್ರು ಕೊಟ್ಟಿದ್ದು ಹುಸಿ ಇಲ್ಲ, ಅಪ್ಪಣೆ ಕೊಟ್ರೆ ಹುಸಿ ಇಲ್ಲ. ಸತ್ಯವಾಗಿ ನಡ್ಕೊಂಬಂದ್ರೆ ಅವ್ರಂತ ದೇವ್ರಿಲ್ಲ. ಆಂಜನೇಯ ಸ್ವಾಮಿ ನಾವು ಪ್ರತಿನಿತ್ಯ ನಡ್ಕೊಂತ ಇದ್ದೀವಿ. ಇಲ್ಲಿ ಬಂದು ಅದ್ರ ಮೇಲೆ ಒಳ್ಳೇದಾಗೈತೆ. ಎಲ್ಲರೂ ಅದಕ್ಕಿನ್ನೇನು ಕೇಳಲ್ಲ, ಏನು ವರಹ ಕೇಳಲ್ಲ. ಸ್ವಾಮಿಗೆ ಪೂಜೆ ಒಂದು ಕೇಳ್ತಾನೆ. ಭಕ್ತಿ ಒಂದಿದ್ರೆ ಸ್ವಾಮಿ ಚೆನ್ನಾಗಿ ಒಳ್ಳೇದ್ ಮಾಡ್ತಾನೆ. ಪ್ರತಿನಿತ್ಯ ನಾವು ಇಲ್ಲಿಗೆ ಸ್ವಾಮಿಗೆ ನಡ್ಕೊಂತ ಇದೀವಿ. ಎಲ್ಲಾರು ಪ್ರತಿನಿತ್ಯ ನಡ್ಕೊಳ್ರಿ, ಒಳ್ಳೇದಾಗ್ಲಿ, ನಿಮ್ ಮಂತಾನಕ್ ಒಳ್ಳೇದಾಗತ್ತೆ. ನಾವ್ ಆಲೆ 7-8 ವರ್ಷದಿಂದ ಬರ್ತಾ ಇದೀವಿ. ನಮಗ್ ಒಳ್ಳೇದಾಗೈತೆ. ಪ್ರತಿನಿತ್ಯ ಚೆನ್ನಾಗಿ ನಡೀತೈತೆ. ಇಲ್ಲಿ ಎಲ್ಲಾ ಕಡೆಯಿಂದಲೂ ಯಾವ್ಯಾವ ದೇಶದಿಂದಲೂ ಬರ್ತಾ ಇರ್ತಾರೆ. ನಮ್ದು ಶಿರಾ ತಾಲೂಕು ತಾವರೆಕೆರೆ, ತಿರುಪತಿ ತಗೊಂಡಲ್ಲೂ ಬರ್ತಾ ಇರ್ತಾರೆ. ಬಳ್ಳಾರಿ, ದಾವಣಗೆರೆ ಎಲ್ಲಾ ಡಿಸ್ಟಿಕ್ ನಲ್ಲೂ ಬರ್ತಾ ಇರ್ತಾರೆ. ಚೆನ್ನಾಗಿ ನಡೀತಾನೆ ಸ್ವಾಮಿ, ದೇವ್ರು ಒಳ್ಳೇದ್ ಮಾಡ್ತಾರೆ. ನಮ್ಮ ಹೆಸರು ಮಂಜು ಅಂತ, ನಮ್ದು ಅರಿಯಬ್ಬೆ. ಈ ದೇವಸ್ಥಾನಕ್ಕೆ ನಾವು ಮೊದ್ಲಿದ್ದ ಬರ್ತೀವಿ, ನಮ್ಮ ಅಪ್ಪ ಕಾಲದ ಬರ್ತೀವಿ. ಈ ದೇವರಿಂದ ಭಾರಿ ಅನುಕೂಲ, ಒಳ್ಳೇದಾಗೈತೆ. ನಮಗೆ ದೇವ್ರ ಪ್ರಸಾದ ಎಲ್ಲ ಕೊಟ್ಟರೆ ನಮ್ಗೆ ಕೈಯಿಂದ ಒಳ್ಳೇದಾಗೈತೆ. ಇದಕ್ಕೊಂದು ಭವನ ಊಟದ ಒಂದು ಕಟ್ಕೊಡ್ಸಿ ಒಳ್ಳೇದಾಗ್ಲಿ, ನೀರಿನ ವ್ಯವಸ್ಥೆ ಮಾಡ್ಲಿ ಅಂತ ನಾವು ಕೇಳ್ಕೊಂತ ಇದೀವಿ. ಈ ದೇವ್ರ ಸುತ್ತಮುತ್ತ ಒಳ್ಳೆ ಇದೈತೆ. ಶ್ರಾವಣದಾಗೆ ಮಸ್ತ್ ಜನ ಬರ್ತಾರೆ, ಹೋಗ್ತಾ ಇದಾರೆ, ಎಲ್ಲ ಮಾಡ್ತಾ ಇದಾರೆ. ನಮ್ಗೊಂದು ಒಳ್ಳೇದಾಗ್ಲಿ ಮಾಡ್ಕೊಡ್ಲಿ ಅಂತ ನಾವು ಕೇಳ್ತಾ ಇದೀವಿ.